ಮನುಷ್ಯರಿಗೆ ಹಣ ಬೇಕು, ಆದರೆ ಹಣವೇ ಮುಖ್ಯವಲ್ಲ. ಒಂದು ಅದ್ಭುತವಾದ ಮಾತಿದೆ, ಬರೀ ಹಣ ಮಾತ್ರ ಇರುವವನಷ್ಟು ಬಡವ ಇನ್ನೊಬ್ಬನಿಲ್ಲ. ಒಬ್ಬ ವ್ಯಕ್ತಿ ನೋಡಿ, ಸಂಪತ್ತಿಗೆ 3 ಹಂತಗಳು: ಸಂಪಾದನೆ, ಸಂಗ್ರಹಣೆ, ವಿತರಣೆ. ಗಳಿಕೆ, ಉಳಿಕೆ, ಬಳಕೆ ಇವೆಲ್ಲವೂ ಸಮ ಪ್ರಮಾಣದಲ್ಲಿ ಇರಬೇಕು. ಸಂಪಾದನೆ ಮಾಡಬೇಕು. ಅದಕ್ಕೆ ಬಿಲ್ ಗೇಟ್ಸ್ ಹೇಳಿದಾರಲ್ಲ, ಇಫ್ ಯು ಆರ್ born as a poor man, that is not your mistake, but if you die as a poor man, that is your mistake. ನೀನು ಬಡವನಾಗಿ ಹುಟ್ಟಿದರೆ ಅದು ನಿನ್ನ ತಪ್ಪಲ್ಲ, ಆದರೆ ಬಡವನಾಗಿಯೇ ನೀನು ಸತ್ತರೆ ಅದು ನಿನ್ನ ತಪ್ಪು. ಆ ಕಾರಣಕ್ಕಾಗಿ ಸಂಪಾದಿಸಬೇಕು. ಆದರೆ ಒಬ್ಬ ವ್ಯಕ್ತಿ ಎಷ್ಟು ಗಳಿಸಿದ ಅನ್ನೋದು ಮುಖ್ಯವಲ್ಲ, ಅದನ್ನು ಹೇಗೆ ಗಳಿಸಿದ ಅನ್ನೋದು ಬಹಳ ಮುಖ್ಯ. ಅನ್ನವನ್ನು ಉಣುವಾಗ ಕೇಳು ನೀ, ಅದ ಬೇಯಿಸಿದ ನೀರು ನಿನ್ನ ದುಡಿಮೆ ಬೆವರಿ ಪರರ ಕಣ್ಣೀರೇ ಅಂತ DVG ಕೇಳ್ತಾರೆ. ಪಾಪಿಯ ಹಣ ಪ್ರಾಯಶ್ಚಿತ್ತಂಗಲ್ಲದೆ ಸತ್ಪಾತ್ರರಿಗೆ ಸಲ್ಲದಯ್ಯ. ನಾಯಿಯ ಹಾಲು ನಾಯಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ ಎಂಬ ಮಾತಿದೆ. ಆ ಕಾರಣಕ್ಕಾಗಿ ಬಂಧುಗಳೇ, ನಮ್ಮ ಸಂಪಾದನೆ ಮಾಡೋಣ, ಆದರೆ ಅದು ನ್ಯಾಯಸಮ್ಮತವಾಗಿರಲಿ, ಧರ್ಮಸಮ್ಮತವಾಗಿರಲಿ. ಅದೇ ರೀತಿಯಲ್ಲಿ ಉಳಿಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಉಳಿಸಬೇಕು. ಯಾರು ಕಳ್ಳ? ಪರರ ವಸ್ತುವನ್ನು ಕದ್ದವನು ಕಳ್ಳ. ಯಾರು ಮಹಾಕಳ್ಳ? ತನ್ನ ಅವಶ್ಯಕತೆಗಿಂತ ಹೆಚ್ಚಾಗಿ ಜೋಡಿಸಿಟ್ಟವನು ಮಹಾಕಳ್ಳ. ಹೆಚ್ಚು ಕೂಡಿಟ್ಟರೆ, ಹೆಚ್ಚು ಜೋಡಿಸಿಟ್ಟರೆ ಏನಾಗುತ್ತದೆ ಎಂಬುದನ್ನು ನೀವು ಜೇನುನೊಣಗಳನ್ನು ಕೇಳಿ ತಿಳ್ಕೊಳ್ಬೇಕು. ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಉಳಿಸಬೇಕು. 3ನೇ ಹಂತ ವಿತರಣೆ. ಬಂಧುಗಳೇ, ಸಂಪತ್ತಿಗೆ 3 ಅವಸ್ಥೆಗಳು: ಭೋಗ, ತ್ಯಾಗ, ನಾಶ. ಇಟ್ ಇಸ್ ಇಂಪಾರ್ಟೆಂಟ್ ಟು ಲಿವ್ ಲೈಕ್ ಎ ಮಿಲಿಯನೇರ್ ರಾದರ್ ದನ್ ಡೈ ಲೈಕ್ ಎ ಮಿಲಿಯನೇರ್ ಎಂಬ ಮಾತಿದೆ. ಲಕ್ಷಾಧೀಶನಾಗಿ ಸಾಯುವುದಕ್ಕಿಂತ ಲಕ್ಷಾಧೀಶನಾಗಿ ಬಾಳುವುದೇ ಲೇಸಲ್ಲವೇ? ಆ ಕಾರಣಕ್ಕೆ ಭೋಗ ನಮಗೆ ಮತ್ತು ನಮ್ಮವರಿಗೆ ಭೋಗಿಸುವನ್ನು ಮಾಡೋಣ. ನಾವು ಸಂಪತ್ತನ್ನು ಖರ್ಚು ಮಾಡೋಣ, ಏನು ತಪ್ಪಿಲ್ಲ. ಆದರೆ ಒಂದಂಶ ತ್ಯಾಗ, ದಾನ, ಧರ್ಮಗಳನ್ನು ಮಾಡಲೇಬೇಕು. ಅದಕ್ಕೆ ಪುರಂದರದಾಸರು ಹೇಳಿದರು, ಬಿಟ್ಟು ಹೋಗೋದಕ್ಕಿಂತ ಕೊಟ್ಟು ಹೋಗೋದು ಲೇಸಯ್ಯ. ಅದಕ್ಕೋಸ್ಕರ ದಾನಗಳನ್ನು ಮಾಡಬೇಕು. ಇದು ಎರಡನ್ನೂ ಮಾಡದಿದ್ದರೆ, ತಾನೂ ಭೋಗಿಸದೆ ಇನ್ನೊಬ್ಬರಿಗೂ ಕೊಡದೆ ಇಟ್ಟರೆ ಅದು ನಾಶ, ಅನ್ಯರ ಪಾಲಾಗತ್ತೆ. ಹಾಗೆ ಮಾಡಲಿಕ್ಕೆ ಬಿಡಬಾರ್ದು. ಒಂದು ಒಳ್ಳೆಯ ಮಾತಿದೆ, ತನುವಿನ ಭಾರ ಹೆಚ್ಚಾದರೆ, ತನು ಅಂದರೆ ದೇಹ, ತನುವಿನ ಭಾರ ಹೆಚ್ಚಾದರೆ ಅದನ್ನು ವ್ಯಾಯಾಮದಿಂದ ಪರಿಹರಿಸಿಕೊಳ್ಳಬೇಕು. ಮನದ ಭಾರ ಹೆಚ್ಚಾದರೆ, ಮಾನಸಿಕ ಭಾರ ಹೆಚ್ಚಾದರೆ ಅದು ಧ್ಯಾನದಿಂದ ಪರಿಹರಿಸಿಕೊಳ್ಳಬೇಕು. ಆದರೆ ಧನದ ಭಾರ ಹೆಚ್ಚಾದರೆ ಅದನ್ನು ದಾನದಿಂದ ಪರಿಹರಿಸಿಕೊಳ್ಳಬೇಕೆಂಬ ಮಾತಿದೆ. ಆ ಕಾರಣಕ್ಕಾಗಿ ಎಷ್ಟು ಗಳಿಸಿದ, ಎಷ್ಟು ಉಳಿಸಿದ ಅನ್ನೋದು ಮುಖ್ಯವಲ್ಲ, ಅದನ್ನು ಹೇಗೆ ಗಳಿಸಿದ, ಆ ಉಳಿಸಿದ್ದನ್ನು ಹೇಗೆ ಬಳಸಿದ ಅನ್ನೋದು ಕೂಡ ಭಾಳ ಮುಖ್ಯ. ಅಂತೆಯೇ ಬಂಧುಗಳೇ, ಮನುಷ್ಯನ ಜಾತಿ ಮುಖ್ಯ ಅಲ್ಲ, ಅವನ ನೀತಿ, ಅವನು ಬದುಕುವ ರೀತಿ ಮುಖ್ಯ. ಅದು ಬಹಳ ಮುಖ್ಯ. ಅಂತೆಯೇ ಬಂಧುಗಳೇ, ನೋಟ ಮುಖ್ಯ ಅಲ್ಲ, ನಡತೆ ಮುಖ್ಯ. ಅದನ್ನೇ ಪುರಂದರದಾಸ ಹೇಳ್ತಾರೆ, ಮನಶುದ್ಧಿ ಇಲ್ಲದವಗೆ ಮಂತ್ರದ ಫಲವೇನು, ತನುಶುದ್ಧಿ ಇಲ್ಲದವಗೆ ತೀರ್ಥದ ಫಲವೇನು. ನೋಟ ಮುಖ್ಯ ಅಲ್ಲ, ಮನುಷ್ಯನ ನಡತೆ ಮುಖ್ಯ. ಅದೇ ರೀತಿ ಬಂಧುಗಳೇ, ನಮಗೆ ಮನುಷ್ಯನ ವಯಸ್ಸು ಮುಖ್ಯ ಅಲ್ಲ, ಅವನ ವರ್ಚಸ್ಸು ಮುಖ್ಯ. ಎಲ್ಲರೂ ಮುದುಕರಾಗ್ತಾರೆ, ಆದರೆ ಎಲ್ಲರೂ ವಯೋವೃದ್ಧರೆಲ್ಲ ಜ್ಞಾನವೃದ್ಧರೇ ಆಗಬೇಕಾಗಿಲ್ಲ, ಮುದುಕರಾಗ್ತಾರೆ ಅಷ್ಟೇ. ಆದಿಶಂಕರಾಚಾರ್ಯರು ಬದುಕಿದ್ದು ಕೇವಲ 32 ವರ್ಷ, ವಯೋವೃದ್ಧರಾಗಿರಲಿಲ್ಲ, ಆದರೆ ಜ್ಞಾನವೃದ್ಧರಾದರು. ಸ್ವಾಮಿ ವಿವೇಕಾನಂದರು ವೀರ ಸನ್ಯಾಸಿ ಆಗಿದ್ದರು, ಬದುಕಿದ್ದು ಕೇವಲ 39 ವರ್ಷ. ಅದಕ್ಕೋಸ್ಕರ ಬಂಧುಗಳೇ, ಮನುಷ್ಯನ ವಯಸ್ಸು ಮುಖ್ಯ ಅಲ್ಲ, ಅವನ ವರ್ಚಸ್ಸು ಮುಖ್ಯ. ಅಂತಹ ವ್ಯಕ್ತಿತ್ವವನ್ನು ನಾವು ರೂಪಿಸಿಕೊಳ್ಳೋಣ. ಈ ಎಲ್ಲ ಗುಣಗಳಿಂದ ವ್ಯಕ್ತಿ ಅಂದರೆ ಅದು ಚಿನ್ನ ಇದ್ದ ಹಾಗೆ, ವ್ಯಕ್ತಿತ್ವ ಅಂದರೆ ಅದು ಆಭರಣ ಇದ್ದ ಹಾಗೆ. ಎ ಪರ್ಸನ್ ಈಸ್ ಲೈಕ್ ಎ ಗೋಲ್ಡ್, ಎ ಪರ್ಸನಾಲಿಟಿ ಈಸ್ ಲೈಕ್ ಎನ್ ಆರ್ನಮೆಂಟ್. ಅಂತಹ ಆಭರಣಗಳು ನಾವಾಗೋಣ. ನಮಸ್ಕಾರ.